ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೇನೆ. ಪ್ರಿಯರೇ, ಇಂದು ಸಹ ನಾವು ಯೇಸು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದುದರ ಕೆಲವು ಅರ್ಥಗಳನ್ನು ನಿಮಗೆ ವಾಕ್ಯದ ಮೂಲಕವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಪ್ರಸಂಗ ನಿಜವಾಗ್ಲೂ ನಿಮಗೆ ಆಶೀರ್ವಾದವಾಗಿರುತ್ತೆ. ನೋಡ್ರಿ, ಕೇಳಿಸ್ಕೊಳ್ರಿ, ನಂಬ್ರಿ. ಮೊದಲನೇ ಅರ್ಥ, ಖರ್ಜೂರದ ಭಾನುವಾರದ ಮೊದಲನೇ ಅರ್ಥ ಓದೋಣ. ದಯವಿಟ್ಟು ಯಾರಾದ್ರಲ್ಲಿ ಓದ್ತೀರಮ್ಮ? ಓದ್ರಿ. ಪ್ರವಾದನೆ ನೆರವೇರುವಿಕೆ, ಇಂಗ್ಲಿಷ್ನಲ್ಲಿ ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್. ಮೈಕಿರೋರು ಪ್ಲೀಸ್ ಓದಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಈಗ ನಾನು ಓದ್ಬಿಟ್ಟಿದ್ದೀನಿ. ಓಕೆ. ಪ್ರವಾದನಮು ನೆರವೇರಿಂದಿ, ಪ್ರವಚನಮು ನೆರವೇರಿಂದಿ. ಓಕೆ, ವೆರಿ ಗುಡ್. ನೋಡಿ, ಇಡೀ ಸತ್ಯವೇದದಲ್ಲಿ ಏನೇನು ಪ್ರವಾದನೆ ಆಗಿತ್ತೋ ಅದೆಲ್ಲ ಯೇಸುಸ್ವಾಮಿ ಮೊದಲನೇ ಬರೋಣದಲ್ಲಿ ನೆರವೇರಿತು. ಅದೇ ಥರ ಯೇಸುವಿನ ಎರಡನೇ ಬರೋಣದ ಬಗ್ಗೆನೂ ಸಹ ಪ್ರವಾದನೆ ಆಗಿದೆ. ಅವೆಲ್ಲ ಈಗ ನೆರವೇರ್ತಾ ಇದೆ. ನೀನು ನಾನು ಹಿಡಿದಿರುವಂಥ ಈ ಸತ್ಯವೇದ ಪ್ರವಾದನ ಸತ್ಯವೇದ, ಅಂದರೆ ಮುಂದೆ ಆಗುವಂಥವುಗಳು ಮಾತ್ರವಲ್ಲದೆ ನಿಜವಾದವುಗಳು, ನಿಜಮೈನ ಕಾರ್ಯಮು, ಸನ್ನಿವೇಶಮು, ನಿಜವಾದಂಥ ಘಟನೆಗಳು ಇವತ್ತು ಈ ಲೋಕದಲ್ಲಿ ನಡೀತಾ ಇದೆ. ಹೀಗಾಗಿ ಯಾವುದೇ ಪುಸ್ತಕವನ್ನು ನೀವು ಅಲ್ಲಗಳಿಬಹುದು, ಆದರೆ ಈ ಪುಸ್ತಕದಲ್ಲಿ ಬರೆದಿರುವಂಥ ಪ್ರವಾದನೆಗಳು ನಿಜವಾದವುಗಳು. ಒಂದು ವೇಳೆ ಪ್ರಿಯ ದೇವರ ಮಕ್ಕಳು, ಈ ಲೋಕದಲ್ಲಿ ಜನರು ನಿಮ್ಮನ್ನು ಏಮಾರಿಸ್ಬೋದು, ಮೋಸಗೊಳಿಸ್ಬೋದು. ಮಾತ್ರವಲ್ಲದೆ ಜನ ನಿಮಗೆ ಹೇಳ್ಬೋದು, ಅದು ಸುಮ್ಮನೇನೋ ಬರೆದಿದ್ದಾರೆ, ಯೇಸುಸ್ವಾಮಿಗಿಂತ ಮುಂಚೆ ಯಾರ್ಯಾರೋ ಇದ್ದಿದ್ದು, ಹೀಗಾಗಿ ಅಷ್ಟು ಸೀರಿಯಸ್ ಆಗಿ ಏನು ತಗೊಳ್ಬೇಡ ನೀನು, ನೋಡು ನಾವು ಹೆಂಗಿದ್ದೀವಿ, ನೀನು ಹೆಂಗಿದೆಯಾ ಎಂಬುದಾಗಿ ಹೇಳಿ ನಿಮ್ಮನ್ನು ಏಮಾರಿಸುವಂಥ ಸಂದರ್ಭದಲ್ಲಿ ನೀವೇನು ಹೇಳಬೇಕು? ప్రవాదనము నెరవేరింది, ప్రవాదనము జరుగుతుంది అని మీరు ನಂಬಾಲಿ. ನೀವು ಪ್ರವಾದನೆ ನೆರವೇರಿದೆ, ಇನ್ನೂ ನೆರವೇರಕ್ಕೆ ಹೋಗ್ತದೆ. ಆದ್ದರಿಂದ ಈ ಸತ್ಯವೇದವನ್ನು ನಾನು ಬಿಡೋದಿಲ್ಲ, ಈ ಸತ್ಯವೇದದ ಯೇಸುವನ್ನು ನಾನು ಬಿಡೋದಿಲ್ಲ ಎಂಬುದಾಗಿ ನೀವು ಹೇಳೋರಾಗಿರಬೇಕು. ಸೊ ಹೀಗಾಗಿ ಖರ್ಜೂರದ ಭಾನುವಾರ ಅನ್ನೋದು ಯೇಸು ಯುದ್ಧಕ್ಕಿಂತಲೂ ಸಮಾಧಾನವನ್ನು ತಂದುಕೊಡುತ್ತಾನೆ ಎಂಬುದರ ಅರ್ಥವೇ ಯೇಸುಸ್ವಾಮಿ ಕತ್ತಿಯ ಮೇಲೆ ಪ್ರಯಾಣ ಮಾಡಿರುವ ಅರ್ಥ. ಯೇಸುಸ್ವಾಮಿಗೆ ಮೋಟರ್ ಬೈಕ್ ಇರಲಿಲ್ಲ, ಯೇಸುಸ್ವಾಮಿಗೆ ಕಾರ್ ಇರಲಿಲ್ಲ, ಯೇಸುಸ್ವಾಮಿಗೆ ವಿಮಾನ ಇರಲಿಲ್ಲ, ಯೇಸುಸ್ವಾಮಿಗೆ ಟ್ರೈನ್ ಇರಲಿಲ್ಲ. ಆದರೆ ಈಗ ನಮಗೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಯಾರಾದರೂ ಇವತ್ತು ಸಭೆಗೆ ಕತ್ತೆ ಮೇಲೆ ಬರ್ತೀರಾ? ಬರೋದಿಲ್ಲ, ನಾನು ಬರೋದಿಲ್ಲ. ವಿ ಡೋಂಟ್ ವಾಂಟ್. ಅದೇ ಥರ ದೇವರಿಗೆ ಸ್ತೋತ್ರ. ಆಗಿನ ಕಾಲ ಆ ರೀತಿ ಇತ್ತು, ಬಟ್ ಈಗಿನ ಕಾಲ ದೇವರು ಚೇಂಜ್ ಮಾಡಿದ್ದಾರೆ. ಹೀಗಾಗಿ ದೇವರು ನಮಗೆ ಸೈಕಲಿಂದ ಹಿಡಿದು ಟೂ ವೀಲರಿಂದ ಹಿಡಿದು ಕಾರುಗಳನ್ನು ದೇವರು ಏನು ಮಾಡಿದ್ದಾರೆ? ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಬಟ್ ಆದರೆ ಯೇಸು ಸ್ವಾಮಿ ಅಲ್ಲಿ ನಿಜವಾಗಲೂ ಯಾಕೆ ಬಂದರು ಅನ್ನೋದು ಈ ಇಸ್ರಾಯೇಲರಿಗೆ ಗೊತ್ತಿರಲಿಲ್ಲ. ಅದರಿಂದಲೇ ಅವ್ರು ಏನು ಮಾಡ್ತಾರೆ? ಅರಸನಂತೆ ಯೇಸು ಸ್ವಾಮಿಯನ್ನು ಅವರು ಅಲ್ಲಿ ಸ್ವಾಗತಿಸ್ತಾರೆ. ಇನ್ಫ್ಯಾಕ್ಟ್ ಯೇಸು ಸ್ವಾಮಿ ರಾಜಾದಿರಾಜನು, ಅರಸನು, ಆತ ನಿಜವೇ. ಆದರೆ ಯಾವ ಅರಸನು ಎಂಬುದಾಗಿ ಅವರು ಯೇಸು ಸ್ವಾಮಿಗೆ ಮೆರವಣಿಗೆ ಮಾಡ್ತಾರೆ, ಜಯಘೋಷ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ, ರೋಮನ್ ಸರ್ಕಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮಹಾಯಾಜರಿಕೆ ಮಂತ್ರಿ ಮಂಡಲ ಕ್ಯಾಬಿನೆಟ್ ಮೆಂಬರ್ಸ್ ಆಗಿ ಮಾಡಿ ಯೇಸು ರಾಜ್ಯನಾಗಿ ಕುಳಿತುಕೊಳ್ತಾರೆ. ಈಗ ನಮಗೆ ಅಭಿವೃದ್ಧಿ, ಸುಭಿಕ್ಷ ಮಾತ್ರವಲ್ಲದೆ ನಾವೆಲ್ಲರೂ ಏನಾಗ್ಬಿಡ್ತೀವಿ? ಈ ರೋಮನ್ ಸರ್ಕಾರನ ಉರುಳಿಸಿ ಭಾಳ ಚೆನ್ನಾಗಿರ್ತೀವಿ ಅಂತ ಅವರು ಅಂದ್ಕೊಂಡ್ರು. ಬಟ್ ದಟ್ ವಾಸ್ ನಾಟ್ ಟ್ರೂ.
ಜಕರ್ಯನು ಪ್ರವಾದನೆ ಮಾಡಿದ್ದೇನೆಂದರೆ ಆತನ ಕತ್ತೆ ಮೇಲೆ ಬರುವಂಥ ಅರ್ಥ ಏನಂದರೆ ಈ ಲೋಕಕ್ಕೆ ಪಾಪದಿಂದ ಬಿಡುಗಡೆ ಮಾಡಿ ಸಮಾಧಾನ ಕೊಡ್ತಾರೆ ಎಂಬುದಾಗಿ. ಯೋಹಾನ 14:27 ಒಬ್ರು ಓದ್ತೀರಾ? ಮೈಕ್ ಇರೋರು ಓದ್ತೀರಾ? ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವುದು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯಾರಾದರೂ ಇವತ್ತು ಕಳವಳದಲ್ಲಿ ಇದ್ದೀರಾ? ಯಾರಾದರೂ ಹೆದರಿಕೆ ಇದೆಯಾ? ಯಾಕೆ ಕಳವಳ, ಯಾಕೆ ಹೆದರಿಕೆ? ಒಂದನೇದಾಗಿ ಪಾಪದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿಲ್ಲ ನೀನು. ಆದರೆ ಸಾಲ್ವ್ ಮಾಡ್ಬೋದು. ಹೇಗೆ? ಸ್ವಾಮಿ ಬೆಳಗ್ಗೆ ಬಂದು, ಸ್ವಾಮಿ ಈ ಪಾಪಕ್ಕೆ ನಾನು ಬಿದ್ದುಬಿಟ್ಟಿದ್ದೀನಿ, ಇದರಿಂದ ನನಗೆ ಬಿಡುಗಡೆ ಬೇಕು, ನನ್ನ ಕ್ಷಮಿಸು ಎಂಬುದಾಗಿ ನೀವು ಕೇಳೋದಾದರೆ ಖಂಡಿತವಾಗಿ ಅವರು ನಿಮ್ಮನ್ನು ಬಿಡುಗಡೆ ಮಾಡಿ ನಿಮಗೆ ಕಳವಳವನ್ನು ಹೋಗಲಾಡಿಸಿ ಸಮಾಧಾನವನ್ನು ಕೊಟ್ಟು ಅವರು ಶಾಂತಿಯನ್ನು ಕೊಡುವರಾಗಿದ್ದಾರೆ. ಇನ್ನೊಂದು ವಾಕ್ಯ ಓದೋಣ. ರೋಮಾಪುರದವರು ಬರೆದ ಪತ್ರೆ 14ನೇ ಅಧ್ಯಾಯ 17ನೇ ವಚನ ಓದ್ತೀರಾ? ಓದಿ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದೋಗುವ ಆನಂದವೂ ಆಗಿದೆ. ದೇವರ ರಾಜ್ಯ ಬಹಳ ಪ್ರಾಮುಖ್ಯ. ಪ್ರಿಯ ದೇವರ ಮಕ್ಕಳೇ, ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಬೇಡಿದ್ರೆ ಅವರು ನಿಮ್ಮ ಪಾಪಗಳನ್ನ ತೊಳಿತಾರೆ. ಮತ್ತೆ ನೀವು ದೇವರೊಂದಿಗೆ ಯು ವಿಲ್ ಬಿ ಇನ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ದೇವರು ನಿನ್ನ ಪಾಪಿ ಅಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅವಾಗ ಏನಾಗುತ್ತೆ? ನಿನಗೆ ಸಮಾಧಾನ ಇರುತ್ತೆ, ಮತ್ತೆ ಪವಿತ್ರಾತ್ಮನಿಂದ ಉಂಟಾಗುವ ಆನಂದನೂ ನಿನಗೆ ಉಂಟಾಗುತ್ತೆ. ಇವತ್ತು ಅದು ಇಲ್ವಾ? ಒಂದು ವೇಳೆ ನನ್ನ ಜೀವಮಾನದಲ್ಲಿ ಯಾವುದಾದ್ರೂ ಪಾಪಗಳು ಇರೋದಾದರೆ ಇವತ್ತೇ ಸ್ವಾಮಿ మన్నించండి, క్షమించండి దేవుడా, ఈ పాపమైన జీవితాలు నాకి ಸಾಲು, నాకు వద్దు దేవుడా, ನನಗೆ ಬೇಡ ದೇವರೇ ಎಂಬುದಾಗಿ ನೀವು ಹೇಳೋದಾದರೆ ಖಂಡಿತವಾಗಿ ಈಗಲೇ ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೆ ಹಿಮತಂತೆ ಬೆಳಪು ಮಾಡ್ತಾರೆ. ಮಾತ್ರವಲ್ಲದೆ ಅವರು ನಿಮಗೆ ಸಮಾಧಾನ ಇವಡೇ ಇಷ್ಟ ಸಮಾಧಾನ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ಈ ಒಂದು ಪ್ರಸಂಗ ನಿಜವಾಗಲೂ ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ದೇವರನ್ನಾಗಿ, ಕರ್ತನಾಗಿ, ಅರಸನಾಗಿ ಸ್ವೀಕಾರ ಮಾಡಿರಿ. ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ಒಂದು ಸಮಾಧಾನ, ಒಂದು ಬಿಡುಗಡೆ ಅದ್ಭುತ ಇರುವಂಥದ್ದಾಗಿದೆ. ಆ ರೀತಿ ನನಗೆ ಯೇಸು ಬೇಕು, ಆತನ ಅರಸನಂತೆ ನನ್ನ ಹೃದಯದಲ್ಲಿ ಪ್ರವೇಶ ಮಾಡಬೇಕೆಂಬುದಾಗಿ ಯಾರಾದರೂ ಇರೋದಾದರೆ ದಯವಿಟ್ಟು ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ದೇವರೇ, ಈ ದಿನ ನಿಮ್ಮನ್ನು ನನ್ನ ದೇವರನ್ನಾಗಿ, ನನ್ನ ಕರ್ತನನ್ನಾಗಿ, ನನ್ನ ಅರಸನನ್ನಾಗಿ ಸ್ವೀಕಾರ ಮಾಡುತ್ತೇನೆ. ಯೇಸುವೆ, ನೀವು ಯೆರೂಸಲೇಮಿಗೆ ಪ್ರವೇಶ ಮಾಡಿದರ ಹಾಗೆ ನನ್ನ ಹೃದಯದಲ್ಲೂ ಪ್ರವೇಶ ಮಾಡಿರಿ. ನಾನು ಪಾಪಿ, ನನಗೆ ಪಾಪದಿಂದ ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ನೀವು ಈ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನೀವು ರಕ್ಷಣೆ ಹೊಂದಿದ್ದೀರಿ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಆಗುವುದೆಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ನೀವು ರಕ್ಷಣೆ ಹೊಂದಿದ್ದೀರಿ. ಈಗ ನೀವು ಸತ್ಯವೇದವನ್ನು ಬೋಧನೆ ಮಾಡುವಂಥ ಒಳ್ಳೆಯ ಒಂದು ಸಭೆಗೆ ನೀವು ದಯವಿಟ್ಟು ಪ್ರವೇಶ ಮಾಡಿರಿ. ಅಲ್ಲಿಗೆ ಮೆಂಬರ್ ಆಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಸುತ್ತಲೂ ಹೂಗಳು ಬಾಡಿ ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ